ಪಾಪ ಕ್ಷಮೆ, ನಿತ್ಯ ಜೀವ, ಈ ರಕ್ಷಣೆ ಇರೋದು ಒಂದೇ ಒಂದು ಹೆಸರಿನಲ್ಲಿ, ಯೇಸು ಎಂಬ ಹೆಸರಿನಲ್ಲಿ. ಆ ಯೇಸು ಎಂಬ ಹೆಸರಿನ ಅರ್ಥ ವಿಮೋಚಕ, ಡೆಲಿವರರ್, ಸೇವಿಯರ್, ರಕ್ಷಕ ಎಂದು ಅರ್ಥ. ಜೀಸಸ್ ಮೀನ್ಸ್ ಸೇವಿಯರ್. ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವಾತನು ಅಂತ. ಅದಕ್ಕೆ ಜೀಸಸ್ ಅಂತ ಇಟ್ಟಿದ್ದು. ಜೀಸಸ್ ಮೀನ್ಸ್ ಸೇವಿಯರ್. ಯೇಸು ಅಂದರೆ ರಕ್ಷಕ, ವಿಮೋಚಕ. ಸೊ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೂ ದೇವರು ಏನು ಕೊಡ್ತಾರಂತೆ ಗಿಫ್ಟ್? ಹಿ ಗೇವ್ ಪವರ್ ಟು ಬಿಕಮ್ ಚಿಲ್ಡ್ರನ್ ಆಫ್ ಗಾಡ್. ದೇವರ ಮಕ್ಕಳಾಗುವ ಒಂದು ಶಕ್ತಿ, ಒಂದು ಬಲವನ್ನ ಅವರಿಗೆ ಕೊಡ್ತಾರೆ. ಯಾವುದದು ಪವರ್? ಹೋಲಿ ಸ್ಪಿರಿಟ್. ದೇವರ ಮಕ್ಕಳಾಗುವ ಹಕ್ಕನ್ನು ಅಥವಾ ಶಕ್ತಿಯನ್ನು ಕೊಟ್ಟರು ಅಂತ ಹೇಳ್ತಾರಲ್ಲ, ಯಾವ ಶಕ್ತಿ ಅದು? ಪರಿಶುದ್ಧಾತ್ಮರು. ಹಾಗಾದರೆ ನೀನು ನಿಜವಾಗಲೂ ಶುಭ ಸಂದೇಶವನ್ನು ಆಲಿಸಿ, ನಿಜವಾಗಲೂ ಯೇಸುವಿನ ನಾಮದಲ್ಲಿ ನಿನ್ನ ನಂಬಿಕೆ ಇಟ್ಟ ಒಬ್ಬ ವ್ಯಕ್ತಿ ಆಗಿದ್ದರೆ ದೇವರು ನಿನಗೆ ನಿಜವಾದ ಹೋಲಿ ಸ್ಪಿರಿಟ್ನ ಕೊಡ್ತಾರೆ. ಆಗ ನಿಜವಾಗ್ಲೂ ನೀನು ದೇವ್ರ ಮಗನಾಗ್ತೀಯ, ದೇವ್ರ ಮಗಳಾಗ್ತೀಯ. ಇದು ಮನುಷ್ಯ ಮಾಡೋದಲ್ಲ, ಆಯ್ತಾ? ಇದು ಯಾವುದೋ ಧರ್ಮಶಾಸ್ತ್ರಿನೋ ಫರಿಸಾಯನೋ ಮಾಡೋದಲ್ಲ. ನನ್ನನ್ನು ನಿಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ಯಾವ ಮನುಷ್ಯನಿಗೂ ಆಗೋದಿಲ್ಲ. ಇದು ಯಾವುದೋ ಒಂದು ದೇವದೂತ ಮಾಡುವ ಕಾರ್ಯ ಅಲ್ಲ. ಇದು ಯಾವುದೋ ಒಂದು ಸೈಂಟ್ ಮಾಡುವ ಕಾರ್ಯ ಅಲ್ಲ. ಇದು ಯಾವುದೋ ಒಂದು ಚರ್ಚಲ್ಲಿರುವ ಫಾದರೋ, ಬಿಷಪ್ಪೋ, ಪೋಪೋ, ಪಾಸ್ಟರೋ, ಬ್ರದರೋ ಅಥವಾ ಬೋಧಕನೋ, ಪ್ರವಾದಿನೋ ಮಾಡುವ ಕಾರ್ಯ ಅಲ್ಲ. ಇದು ಪೂರ್ತಿಯಾಗಿ ದೇವರು ಮಾಡುವ ಕಾರ್ಯ. ದಿಸ್ ಈಸ್ 100% ಗಾಡ್ಸ್ ವರ್ಕ್, ಗಾಡ್ಸ್ ಆ್ಯಕ್ಟ್. 100ಕ್ಕೆ 100ರಷ್ಟು ದೇವರು ಪಾಪಿಯಲ್ಲಿ ಮಾಡುವ ಅವರ ಕೃಪಾ ಕಾರ್ಯ, ಅವರ ಕರುಣೆಯ ಕಾರ್ಯ, ಅವರ ಮಹಿಮೆಯ ಕಾರ್ಯ. ದಿಸ್ ಈಸ್ ಫುಲ್ಲಿ ಗಾಡ್ಸ್ ವರ್ಕ್. ಸಾಲ್ವೇಷನ್ ಈಸ್ 100% ಗಾಡ್ಸ್ merciful act upon a sinful man. ರಕ್ಷಣೆ ಅಂತಕ್ಕಂಥದ್ದು ಪಾಪಿಯಾದ ಒಬ್ಬ ಮನುಷ್ಯನಿಗೆ ದೇವರು ಮಾಡುವ ಕರುಣೆಯ ಕಾರ್ಯವಾಗಿದೆ ರಕ್ಷಣೆ ಅಂದರೆ.